ಕೇಳಿಸ್ಲಿಲ್ವಾ? ರೆಡಿಯಾಗಿ ಹೋಗ್ಬೇಕಂತೆ. ನಿಮ್ ಜೊತೆ ನಾನ್ ಎಲ್ಲಿಗೂ ಬರೋದಿಲ್ಲ. ನನ್ ಜೊತೆ ಅಲ್ಲ ಬರ್ತಾ ಇರೋದು, ಹೋಗ್ತಾ ಇರೋದು ನಿಮ್ ಮಾವನ್ ಜೊತೆ. ಏನಿದು? ಹೌದಾ, ಬರೋದಿಲ್ವಾ? ಸರಿ. ಡ್ಯಾಡ್ ಡ್ಯಾಡ್ ಹೋಗಿ ಹೋಗಿ ಹೋಗಿ. ನೋಡಿದ್ರೆ ಫ್ರೆಂಡ್ಸ್, ನನ್ನ ಮೇಲೆ ಕಿಂಚಿತ್ತು ಬೆಲೆನೂ ಇಲ್ಲ, ಭಯನೂ ಇಲ್ಲ. ಬರ್ಸ್ತೀನಿ ಭಯ, ಬರ್ಸ್ತೀನಿ. ಇನ್ನೊಂದು 10 ನಿಮಿಷ ಅಷ್ಟೇ, ಬಂದ್ಬಿಡ್ತೀನಿ. ಎಲ್ಲ ಏರ್ಪಾಡು ಮಾಡ್ಕೊಂಡಿರಿ, ನಾನು ಬೇಗ ಬರ್ತೀನಿ. ಹಾ, ರಸೇಶ್ವರಿ, ನೀನ್ ಯಾವಾಗ ಬಂದೆ? ನೀವ್ ಯಾರಿಗೋ ಫೋನಲ್ಲಿ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ, ಆಗ್ಲೇ ಬಂದೆ. ಯಾರಕ್ ಚಂದ್ರು? ಎಲ್ಲ ಏರ್ಪಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ? ಅದೆಲ್ಲ ಏನು ಇಲ್ಲ ಬಿಡು ರಾಜೇಶ್ವರಿ. ಅಂದ್ರೆ ನನ್ನ ಹತ್ರ ಹೇಳ್ಕೊಳ್ದಿರೋಷ್ಟು ಸೀಕ್ರೆಟ್ ಆಗಿದ್ಯಾ? ಯಾಕೆ ನನ್ನ ಹತ್ರ ಹೇಳಿದ್ರೆ ಏನಾಗ್ಬಿಡುತ್ತೆ ಚಂದ್ರು? ಏನಾದ್ರೂ ಇದ್ರೆ ಹೇಳಿ, ನಾನು ನಿಮ್ ಜೊತೆ ಬರ್ತೀನಿ. ಹಾಗೆಲ್ಲ ಏನು ಇಲ್ಲ ರಾಜೇಶ್ವರಿ, ಅದು ನನ್ನ ಫ್ರೆಂಡ್ ಮಗನ್ ಮದ್ವೆ ಇತ್ತು, ಅವನು ಬೇಗ ಬಾ ಅಂತ ಕಾಲ್ ಮಾಡಿದ್ದ. ಸರಿ, ನೀವೆಲ್ಲ ರೆಡಿ ಮಾಡ್ಕೊಂಡಿರಿ, ನಾನು ಬರ್ತೀನಿ ಅಂತ ಹೇಳ್ದೆ. ಅವ್ರ ಮಗನ್ ಮದ್ವೆಗೆ ಅವ್ರಿಗೆ ರೆಡಿ ಮಾಡ್ಕೊಳ್ಳೋದು ಗೊತ್ತಿಲ್ವಾ? ಎಲ್ಲ ನೀವ್ ಹೇಳಿ ರೆಡಿ ಮಾಡ್ಕೋಬೇಕಾ? ಹಾಗೇನಿಲ್ಲ, ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ. ಇಲ್ಲ ಚಂದ್ರು, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿಜ ಹೇಳಿ, ನನ್ನಿಂದ ಮುಚ್ಚಿಟ್ಟು ಏನ್ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಾ? ಏನ್ ರಾಜೇಶ್ವರಿ, ಇಷ್ಟು ವರ್ಷ ನೀನ್ ನನ್ನ ಜೊತೆ ಸಂಸಾರ ಮಾಡಿ ಇಷ್ಟೇನಾ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿದ್ದೀನಿ ಚಂದ್ರು, ಆದ್ರೆ ನನ್ನ ಮಗನ್ ಮದ್ವೆ ಈ ರೀತಿ ಆದ್ಮೇಲೆ ಅರ್ಥ ಮಾಡ್ಕೊಂಡಿರೋದು ಏನು ಇಲ್ಲ ಅಂತ ಅನ್ಸುತ್ತೆ. ಹೇಳಿ, ಈಗೇನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ? ನಿಜವಾಗ್ಲೂ ನನ್ನ ಫ್ರೆಂಡ್ ಮಗನ್ ಮದ್ವೆಗೆ ಹೋಗ್ತಿರೋದು. ನಿನ್ಗಷ್ಟು ಅನುಮಾನ ಇದ್ರೆ ನಾನು ಫೋನ್ ಮಾಡ್ಕೊಡ್ತೀನಿ, ನೀನ್ ಅವನ ಜೊತೆ ಮಾತಾಡು. ಅದೆಲ್ಲ ಏನು ಬೇಡ, ನನಗೆ ನಿಮ್ ಮೇಲೆ ನಂಬಿಕೆ ಇದೆ. ಅಲ್ಲ, ಆಫೀಸ್ ಕಡೆ ಹೋಗಿ ಎಷ್ಟೊಂದು ದಿನ ಆಯ್ತು ಚಂದ್ರು, ಅಲ್ಲಿ ಎಷ್ಟೊಂದು ಕೆಲ್ಸಗಳು ಪೆಂಡಿಂಗ್ ಇದೆ ಗೊತ್ತಾ? ಅದ್ರ ಕಡೆ ಗಮನ ಕೊಡೋದ್ ಬಿಟ್ಟು ಮದ್ವೆ ಅಂತ ಓಡಾಡ್ತಾ ಇದ್ದೀರಾ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ತಾರಕ್ ಇದ್ದಾನೆ, ಅಳಿಮಯ್ಯ ಇದ್ದಾರೆ, ಜೊತೆಗೆ ನೀನಿದೀಯಾ. ನಾನ್ ಮಾಡೋದೇನಿದೆ? ಸದ್ಯಕ್ಕಿಗೆಲ್ಲ ನೋಡ್ಕೊಳ್ಳಿ, ನಾನು ಈ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನ್ರಿ, ಇನ್ನ ಯಾರು ಬಂದಿಲ್ಲ? ಅವ್ರು ಬರ್ತಾರಾ ಇಲ್ವಂತ ಒಂದ್ಸತಿ ಫೋನ್ ಮಾಡಿ ಕೇಳಿ. ಅವ್ರಿಗೆ ಎಲ್ದಿರೋ ಅರ್ಜೆನ್ಸಿ ನಿನ್ಗೆ ಯಾಕೆ? ಸ್ವಲ್ಪ ತೀರು ಬರ್ತಾರೆ. ನನಗೆ ನಿಂತು ನಿಂತು ಸಾಕಾಯ್ತು. ಹೋಗ್ಲಿ, ಒಳಗೋಗಿ ಕೂತ್ಕೊಳ್ಳ. ಓಹೋ, ಮೇಕಪ್ ಮಾಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ನಿಲ್ಲಕ್ಕೆ ಕಾಲ್ ನೋವು ಬರಲ್ಲ, ಈಗ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಕ್ಕೆ ಕಾಲ್ ನೋವು ಬಂದ್ಬಿಡುತ್ತಾ? ನೋಡಿ, ನಮ್ ಪರ್ಸನಲ್ ವಿಷಯಕ್ಕೆ ಬರ್ಬೇಡಿ, ಆಮೇಲೆ ನಾನ್ ನಿಮ್ ಪರ್ಸನಲ್ ವಿಷಯಕ್ಕೆ ಬರ್ಬೇಕಾಗುತ್ತೆ. ಆಯ್ತು ಮಾರೈತಿ, ಏನೋ ಗಂಡ ಅನ್ನೋ ಅಧಿಕಾರದಲ್ಲಿ ಹೇಳದ್ನಪ್ಪ, ಅದಕ್ಕೆ ಯಾಕೆ ಕಾಳಿ ಅವತಾರ ತೆಗಿತಾ ಇದ್ಯಾ? ಆ ದೇವ್ರು ಗಂಡಸ್ರಿಗೆ ಹುಲಿ ಜೊತೆ ಹೋರಾಡೋ ಧೈರ್ಯ ಕೊಟ್ಟ, ಆದ್ರೆ ಹೆಂಡತಿರ್ ಜೊತೆ ಹೋರಾಡೋ ಧೈರ್ಯ ಕೊಡ್ಲೇ ಇಲ್ಲ. ಅವನೇನಾದ್ರೂ ಕೈಗೆ ಸಿಗ್ಲಿ, ವಿಚಾರಿಸ್ಕೋತೀನಿ. ದೀಪಕ್, ವಿಜಯ,
ಬಂದ್ ತುಂಬಾ ಹೊತ್ತಾಯ್ತಾ? ಹೌದು ಅಂಕಲ್. ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ರಿ? ನಿಂಗ್ ಗೊತ್ತಲ್ಲಪ್ಪ, ಮನೇಲಿ ಸುಳ್ಳು ಹೇಳಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಹಾ, ಎಲ್ಲ ಅರೇಂಜ್ ಆಗಿದ್ಯಾ? ಆಗಿದೆ ಅಂಕಲ್. ನಾ ಹೇಳಿದ ತಕ್ಷಣನೇ ಬಂದು ಇಷ್ಟೆಲ್ಲ ಅರೇಂಜ್ ಮಾಡಿದಿರಲ್ಲ, ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ಅಂಕಲ್, ಅದೆಲ್ಲ ಯಾಕೆ? ನಾವೇನ್ ಬೇರೆಯವರಾ? ಅದು ಅಲ್ದೆ ನೀವೊಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಹಾಯ ಮಾಡೋದು ನಮ್ ಕರ್ತವ್ಯ. ಅಂದ್ಹಾಗೆ ತಾರಕು ಮತ್ತೆ ಮಯೂರಿಯಲ್ಲಿ ಬರ್ತಾ ಇದ್ದಾರೆ, ಆದ್ರೆ ಅವ್ರಿಬ್ಬರಿಗೆ ಇಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಯಾಕ ಅಂಕಲ್, ನೀವ್ ಹೇಳ್ಬೋದಿತ್ತಲ್ಲ. ನಿನ್ಗೆ ಗೊತ್ತಲ್ಲಮ್ಮ ನಮ್ಮನೆ ಪರಿಸ್ಥಿತಿ ಹೇಗೆ ಅಂತ. ತಾರಕ್ ಮಯೂರಿನ ಮದ್ವೆ ಆಗಿರೋದು ನನ್ನ ಹೆಂಡತಿಗೆ ಇಷ್ಟ ಇಲ್ಲ. ಹಾಗಂತ ನಾನ್ ಸುಮ್ನೆ ಇರಕ್ಕಾಗತ್ತಾ? ಮದ್ವೆ ಹೇಗಾದ್ರೂ ಆಗಿರ್ಲಿ, ಅವಳೀಗ ನಮ್ಮನೆ ಸೊಸೆ. ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು. ನಿಮ್ಮಂತ ಮಾವನ್ನ ಪಡೆಯೋದಕ್ಕೆ ಮಯೂರಿ ತುಂಬಾನೇ ಅದೃಷ್ಟ ಮಾಡಿದಾಳೆ. ಇಲ್ಲಮ್ಮ, ಅಂತ ಸೊಸೆ ಪಡೆಯೋಕೆ ನಾನ್ ಅದೃಷ್ಟ ಮಾಡಿದ್ದೆ. ಏನೋಪ್ಪ, ಅವಳ ಕಾಲ್ಗುಣದಿಂದ ನಮ್ ತಾರಕ್ ಸರಿಯೋದ್ರೆ ಸಾಕು. ಅಂಕಲ್, ಮಯೂರಿ ಒಳ್ಳೆ ಹುಡುಗಿ, ತುಂಬಾನೇ ಇನ್ನೋಸೆಂಟ್. ಅವಳ ಜೊತೆ ಇದ್ದಾಗೆಲ್ಲ ಪಾಸಿಟಿವ್ ಫೀಲ್ ಬರುತ್ತೆ. ಗೊತ್ತಮ್ಮ, ನಾವೇ ನೋಡ್ ಹುಡುಕಿದ್ರು ಅಂತ ಸೊಸೆ ನಮಗ್ ಸಿಗ್ತಿರ್ಲಿಲ್ಲ. ಅವಳು ನಮ್ ತೋಟನೇ ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ತಿದ್ದವಳು. ಈಗ ನಮ್ ಮನೆ ಸೊಸೆಯಾಗಿ ಬಂದ್ಮೇಲೆ ನಮ್ ಮನೆ ಚೆನ್ನಾಗಿ ನೋಡ್ಕೊಳ್ದೆ ಇರ್ತಾಳ? ನೀ ಹೇಳ್ದಾಗೆ ಅವಳಲ್ಲೇನೋ ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೇನೋ ಆ ದೇವ್ರು ಅವಳನ್ನ ನಮ್ಮನೆ ಸೊಸೆಯಾಗಿ ಕಳ್ಸ್ಕೊಟ್ಟಿದ್ದಾನೆ. ಹೌದು ಅಂಕಲ್, ತಾರಕ್ ಕೂಡ ನಾನು ಇದನ್ನೇ ಹೇಳ್ದೆ. ಅಮಿತನ್ ಮದ್ವೆ ಆಗದೆ ಮಯೂರಿನ ಮದ್ವೆ ಆಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಅವನು ಗೊತ್ತಿದ್ದು ಮಾಡೋದ್ನೋ ಗೊತ್ತಿಲ್ದೆ ಮಾಡೋದ್ನೋ ಗೊತ್ತಿಲ್ಲ, ಆದ್ರೆ ಮಯೂರಿ ಇಸ್ ದ ಬೆಸ್ಟ್ ಚಾಯ್ಸ್. ಹೌದು, ಮಯೂರಿ ಬೆಸ್ಟ್ ಚಾಯ್ಸ್. ಆದ್ರೆ ಈಗ ಅವಳು ನಮ್ಮನೆ ಸೊಸೆ. ಅವಳಿಗೆ ನೋವಾಗ್ದಿರೋ ಹಾಗೆ, ಯಾವತ್ತೂ ಅವಳ ಮನಸ್ಸಿಗೆ ಬೇಜಾರಾಗ್ದಿರೋ ಹಾಗೆ, ತಾರಕ್ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗೋ ಹಾಗೆ ಪರಿಸರನ ಕಟ್ಕೊಡೋದು ನನ್ನ ಜವಾಬ್ದಾರಿ. ಆದಷ್ಟು ಬೇಗ ರಾಜೇಶ್ವರಿ ಮನಸ್ಪೂರ್ವಕವಾಗಿ ಅವಳನ್ನ ತನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ನಮ್ಮ ಮನೇಲಿ ಯಾವ ಕೊರತೆನೂ ಇರೋದಿಲ್ಲಮ್ಮ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗತ್ತೆ. ನನಗಿವತ್ತು ಇಲ್ಲೊಂದು ಬಿಸ್ನೆಸ್ ಮೀಟಿಂಗ್ ಇದೆ. ಹಾ, ಎಲ್ಲ ಕಳಿಸ್ಕೊಡಿ, ನಾನು ವೆರಿಫೈ ಮಾಡಿ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಇರ್ರಿ, ಬನ್ನಿ. ಆ ಸಿಂಗರಿ, ನಾವಿಬ್ರು ಹೊರಗಡೆ ಹೋಗೋದ್ರಿಂದ ಸ್ಕಾರ್ಪಿಯನ್